ಹುಡುಗನ್ ರಾಮಾಯಣ ಶುರುವಾಗೋದು. ಯಾಕಲ್ಲ ಯಾಕಲ್ಲ ಹಂಗಿದ್ಯಾ? ಯಾಕಲ್ಲ ಏನಾತು? ಯಾಕೆ ಹೆಂಗ್ ಬಡ್ಕೊಂತಿದ್ಯಾ ಬೆಳಗ್ಗೆನೆ? ಏನನ್ ಮಾನ ಮರ್ಯಾದೆ ಐತಿ ನಿನಗೆ? ಯಾವಾಗ್ಲೂ ಅಜ್ಜೆ ಅಜ್ಜೆ ಅಂತೆ. ಹೋಗ್ತೀಯ ಇಲ್ವಾ? ಇನ್ನು ಹೊಸ ಬಟ್ಟೆಗಳು ಇಲ್ವೇ? ಇಕ್ಕ ನಂತ ದುಡ್ಡಿಲ್ಲ. ಬಟ್ಟೆ ಕೊಡ್ಸ ಅಷ್ಟೇ. ನನ್ ಬಟ್ಟೆ ಕೊಡ್ಸಿಲ್ಲ ಅಂದ್ರೆ ನೋಡು. ಆ ಕಿರಣಂಗ ಅಮ್ಮ 1,000 ರೂಪಾಯಿ ಬಟ್ಟೆ ಕೊಡ್ಸೈತೆ. ಆ ಮಂಜಂಗೆ 2,000 ರೂಪಾಯಿ ಬಟ್ಟೆ ಕೊಡ್ಸೈತೆ. ಆ ಅಂಬಿಕಂಗೆ ಲಂಗ ದಾವಣಿ ಕೊಡ್ಸೈತಂತೆ. ನನಗೆ ಏನೋ ಕೊಡ್ಸಿಲ್ಲ. ನೀನು ಎಲ್ಲ ಆಡಿಸ್ಕೊಂತಾರೆ ಅಲ್ವಲ್ಲ ಪಾಪ. ಅವರು ದುಡ್ಡಿರೋರು ತಗೊಂತಾರೆ. ಅವ್ರ ಅಪ್ಪ ಅಮ್ಮ ಚೆನ್ನಾಗಿ ದುಡಿತಾರೆ ತಗೊಂತಾರೆ. ನಾನು ಎಲ್ವಾಗ ದುಡಿಯಕ್ಕೆ? ಪೆನ್ಷನ್ ದುಡ್ಡು ಬರ್ತೈತಲ್ಲ ಕೊಡ್ಸು. ನಂದು ಪೆನ್ಷನ್ ದುಡ್ಡಾಗೆ ಮತ್ತೆ ಮನೆ ನಡೆಸ್ತಿರೋದು, ಏನನ್ನ ಕಾಯಿಲೆ ಕಷಾಲೆ ಬಂದು ನೀವು ನೋಡ್ಕೊಂತಿರೋದು ಎಲ್ಲ ಮಾಡ್ತಿರೋದು ಪೆನ್ಷನ್ ದುಡ್ಡಾಗೆ. ಮತ್ತೆ ನೀವು ಅಪ್ಪ ಅಮ್ಮ ಏನು ಹೆಣ್ಸು ಕೊಡಲ್ಲ ದುಡ್ಡ. ಅವೆಲ್ಲ ಗೊತ್ತಿಲ್ಲ ಅಷ್ಟೇ. ನನಗೆ ಬಟ್ಟೆ ಕೊಡ್ಸು 2,000 ರೂಪಾಯಿದು. ತಿಕ್ಕ ಮುಚ್ಕೊಂಡು ಹೋಗ್ತೀಯ ಇಲ್ವಾ? 2,000 ರೂಪಾಯಿ ಬಟ್ಟೆ ಬೇಕಂತ ಇವನಿಗೆ. ನಾನು ದೊಡ್ಡನಾದಾಗ ನಿನಗೆ ಗೌರಿ ಹಬ್ಬಕ್ಕೆ ಬಟ್ಟೆ ಕೊಡಿಸ್ತೀನಿ ಕಣಜ್ಜಿ. ಇವಾಗ ನನಗೆ ಗಣೇಶನ ಹಬ್ಬಕ್ಕೆ ಕೊಡ್ಸ. ನನಗೆ ಬಟ್ಟೆ ಬೇಕು. ನನಗೆ ಬಟ್ಟೆ ಕೊಡಿಸ್ತಾ ಇಲ್ವಾ? ಮಾಡ್ತೀನಿರೋ ಅಂದ್ರೆ ಒಟ್ಟು ನಿಮ್ಮ ಅಪ್ಪಗೆ ಫೋನ್ ಮಾಡ್ತೀನಿರು. ಫೋನ್ ಮಾಡ್ತೇನೆ. ನನಗೆ ಅವೆಲ್ಲ ಗೊತ್ತಿಲ್ಲ. ನನಗೆ ಬಟ್ಟೆ ಬೇಕಷ್ಟೇ. ಹಲೋ ಏನಮ್ಮ? ಲೇ ನಿನಗೇನು ಅಂದ್ರೆ ಒಟ್ಟು ಭಯ ಭಕ್ತಿ ಇಲ್ಲ ಕಣ. ಅಲ್ಲ ಫೋನ್ ಮಾಡ್ಬಿಟ್ಟು ಯಾಕೆ ಹೆಂಗ್ ಬಂದಿದ್ಯಾ? ನಿನ್ ಮಗ ಇಲ್ಲಿ ಓ ಅಂತ ಅಳ್ತಕ್ಕೂ ಕಣ್ಣನಲ್ಲಿ. ಅವನಿಗೆ ಹೊಸ ಬಟ್ಟೆ ಬೇಕಂತೆ. ನಾನು ಎಲ್ಲಿಂದ ತರನಪ್ಪ ದುಡ್ಡ? 2,000 ರೂಪಾಯಿ ನಾವು ಬಟ್ಟೆ ಬೇಕಂತೆ. ಹೆಂಗನ ಮಾಡ್ಕ್ಯಾ ಅಂತ ಮಾತಾಡು. ನಾನು ಯಾರು ಮಾತಾಡಲ್ಲ. ನನಗೆ ಬಟ್ಟೆ ಬೇಕಷ್ಟೇ. ಕೇಳಿಸ್ಕೊಂಡೆ? ಹ್ಞೂ ಹಬ್ಬಕ್ಕೆ ತತ್ತೀನಿ ಹೇಳು. ಏ ಪಾಪ ನಿಮ್ಮ ಅಪ್ಪ ತತ್ತನಂತ ಬಟ್ಟೆ. ಐ ನಿಜ ಏನಜ್ಜಿ? ಊನಲ್ಲ ಮಾತಾಡ. ಅಲ್ಲ ಹ್ಞೂ ಹೇಳಪ್ಪ ಚಿಂಟು. ಯಪ್ಪ ನನಗೆ ಬಟ್ಟೆ ತಗೊಂಬತ್ತಿ ಹಬ್ಬಕ್ಕೆ? ಹ್ಞೂ ತಗೋಬತ್ತೀನಿ ಹೇಳು. ಮತ್ತೀಗ ಚೆನ್ನಾಗಿರೋ ಅಂಗಿ ತಕೊಂಡ್ ಬಾ. ಪ್ಯಾಂಟು ರಪ್ಪನ್ ಅರ್ಧೋಗಂತ ತರ್ಬೇಡ ನೀನು. ತಿರ್ಗಾ ಕೋಟ್ ತಕೊಂಡ್ ಬಾ. ಹೆಂಗ ಮತ್ತೆ 2,000 ರೂಪಾಯಿನ ತರ್ಬೇಕು ನಂಗೆ ಬಟ್ಟೆ. ಹೋಗಲ್ಲ ಕಂಡವ್ರೆ 500 ರೂಪಾಯಿನ ತತ್ತೀನಿ ಅಷ್ಟೇ. ನೀನ್ ಏನಾನ 500 ರೂಪಾಯಿನ ತಂದೆ ಏನಲ್ ಮತ್ತೆ ನನ್ನ ಬಟ್ಟೆ ನೀನ್ ಇಕ್ಕೆನಾಗಕ್ ನೋಡು. ನಿನ್ನ ಹೊಸ ಬಟ್ಟೆ ತಂದೆಲ್ಲ ದೂರ ಮಾಡಿ ತಕೊಂಡ್ ಚಂದ ಕುಯ್ದಾಕ್ತೀನಿ ಅಷ್ಟೇ. ಆಮೇಲೆ ಬರೀ ಚಡ್ಡಿ ಒಳಗೆ ಹೋಗ್ಬೇಕಂತಿದ್ ಬೆಂಗಳೂರಿಗೆ. ಬಂದ್ರೆ ನನ್ನ ಮಗನೇ ಒದಿತೀನಿ. ವದಿತೆ ಕೆಟ್ಟಕ್ಕೆ ಎಲ್ಲಾಡು. ನಾನು ಹೇಳ್ತಿದ್ದೀನಿ ನೀನ್ ಕೇಳ್ಬೇಕಷ್ಟೇ. ನನಗೆ 2,000 ರೂಪಾಯಿ ಬಟ್ಟೆ ಬೇಕು. ನಮ್ ಗುಂಡಜ್ಜಿಗೆ 1,500 ರೂಪಾಯಿ ಸೀರೆ ತರಬೇಕು. ಏನನ್ನ ತರದಲೆ ಬಂದೆ ನಾನ್ ಸುಮ್ನಿರಲ್ ನೋಡು. ನೀನು ಹೊಸ ಬಟ್ಟೆ ತಕೊಂಬಿಲ್ಲ ಅಂದ್ರೆ ಪರವಾಗಿಲ್ಲ. ನಮ್ ಗುಂಡಜ್ಜಿಗೂ ನನ್ಗೂ ತರಬೇಕು. ನನ್ನನ್ನು ಸಾಕ್ತಿಲ್ವೇ? ಆಗ ನಿಮ್ಮನ್ನೆಲ್ಲ ಸಾಕಿದ್ದಲ್ದೆ ನನ್ನನ್ನು ಸಾಕೈತಿ. ಅವಜ್ಜಿ ಪೆನ್ಷನ್ ದುಡ್ಡಾಗಿ ನೀನು 1 ರೂಪಾಯಿ ದುಡ್ಡು ಕೊಡಲ್ಲ ಏನಿಲ್ಲ. ತೂ ನಿನ್ನ ಯೋ ಚಿಂಟು ಜಾಸ್ತಿ ಮಾತಾಡ್ತಿದ್ಯಾ ನೀನು. ನೋಡು ನೀನ್ ಹಿಂಗೆ ಮಾತಾಡ್ತಿದ್ರೆ ಅಮ್ಮಗೆ ಹೇಳ್ತೀನಿ. ಹೇಳ್ಕೊ ಹೋಗು. ಫೋನ್ ಮಾಡಿ ಹೇಳ್ತೀನಿ. ನೀನು ಮಾಡ್ತೀನಿ ಹಿಂಗೆ. ಸುಮ್ನಿರೋ. ನಿಮ್ಮ ಅಮ್ಮ ಭದ್ರಕಾಳಿ. ಆಮೇಲೆ ಯಾಕಂಗ್ ಮಾಡ್ತೀಯೋ? ನಿನಗೇನು ಇವಾಗ 2,000 ರೂಪಾಯಿ ಬಟ್ಟೆ ತಾನೆ. ಗುಂಡಜ್ಜಿಗೆ 1,500 ರೂಪಾಯಿ ಸೀರೆ ತರ್ಬೇಕು ತಾನೆ. ಸರಿ ಆಯ್ತು ತಕೊಂಬತ್ತೀನಿ. ಸರಿ ಫೋನ್ ಇಡ್ತೀನಿ. ಹಂಗ್ ಬಾ ದಾರಿಗೆ. ಬೇಷ್ ಪಾಪ ಚೆನ್ನಾಗಿ ಮಾತಾಡ್ದೆ ನಿಮ್ಮ ಅಪ್ಪ ಇಂತಾಗಿ. ನಿನ್ ಮಾತು ಕೇಳೋದ್ ನೋಡು. ನಾನೇ ಹೇಳಿದ್ರೆ ನನ್ನ ಮಾತು ಕೇಳಲ್ಲ ಅಲ್ವಲ್ಲ ಪಾಪ. ನಿನ್ನ ಒಬ್ನೇ ಬಟ್ಟೆ ತಕೋಬೇಕಾ? ಯಾಕೆ ನನಗೇನಕ್ಕಪ್ಪ? ಎಷ್ಟೊಂದು ಸೀರೆಗಳವೆ ಹುಡ್ಕೊಂಬದೇ ಇಲ್ಲ ನಾನು. ಅಜಯ್ ಸುಮ್ಮನೆ ನಿನಗೆ ಗೊತ್ತಾಗಲ್ಲ. ಬರೋವೆಲ್ಲನ ಹಂಗೆ ತಕೋಬೇಕು. ಯಾಕೆ ಬಿಡ್ತೀಯ? ಸುಮ್ಮನೆ ಏನು ಬರೋದೊಂದು ಗೌರಿ ಹಬ್ಬ ಸೀರೆ ತರಲಿಲ್ಲ ಅಂದ್ರೆ ಅಷ್ಟೇ ಮತಿಲ್ಲ. ಏನೋ ಮಾಡ್ತೀಯ ಪಾಪ ಮಾಡು. ಹಾಯ್ ಫ್ರೆಂಡ್ಸ್, ಎಲ್ರು ಬಟ್ಟೆ ತಗೊಂಡ್ರ ಹಬ್ಬಕ್ಕೆ? ನಮ್ಮ ಅಪ್ಪ ಏನೋ ತತ್ತೆ ತಂತೆ 2,000 ರೂಪಾಯಿ ಬಟ್ಟೆ. ಹಂಗಂತಂದು ನಮ್ಮ ಅಪ್ಪ ಎಂತ ತತ್ತೈತೋ ಗೊತ್ತಿಲ್ಲ. ಈ ವಿಡಿಯೋ ಯಾರು ನೋಡ್ತಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನನಗೆ ಸಪೋರ್ಟ್ ಮಾಡಿ, ಸರಿನಾ? ಬಾಯ್ ಬಾಯ್. ಇದೇ ಖುಷಿಯಾಗಿ ನನ್ನ ಫ್ರೆಂಡ್ಸಿಗೆಲ್ಲ ಹೇಳ್ತೀನಿ. ನಮ್ಮಪ್ಪ 2,000 ರೂಪಾಯಿ ಬಟ್ಟೆ ತಂತೆ ಅಂತಂದು ಹೇಳ್ತೀನಿ ನಾನು. ಬಾಯ್ ಬಾಯ್.